ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಟಗರಪುರ ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಟಗರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 1.5 ತಿಂಗಳುಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರವಿದ್ದರೂ ಸಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಮಸ್ಯೆ ಬಗೆಹರಿಸಿಲ್ಲ ಎಂದು ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ದೂರಿದ್ದಾರೆ. ಟಗರಪುರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೀರಿನ ಸಮಸ್ಯೆ ಬಗೆಹರಿಸದೆ ಬರೀ ಭರವಸೆ ನೀಡುತ್ತಿದ್ದಾರೆ. ಜನರಿಗೆ ಸ್ಪಂದಿಸದ ಗ್ರಾಮ ಪಂಚಾಯಿತಿ ಬೇಡವೇ ಬೇಡ ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಏನ್ ನಿಮ್ಮ ಹೆಸರು? ಮಹೇಶ್ ಅಂತ. ನಿಮ್ಮ ಹೆಸರೇನು? ಏನಕ್ಕೆ ಬಂದಿರಾ? ನೀರಿಗೋಸ್ಕರ. ಯಾಕೆ ನೀರು ಬರ್ತಿಲ್ವಾ ನಿಮ್ಮೂರಿಗೆ? ಸಮಸ್ಯೆ 1 ತಿಂಗಳಿಂದ ಕುಡಿಯೋ ನೀರು ಪ್ರತಿಯೊಂದು ನೀರು ಬರ್ತಾ ಇಲ್ಲ. ಪ್ರತಿಯೊಂದು ಸಮಸ್ಯೆ ಆಗಿದೆ. ಪಂಚಾಯತಿಗೆ ಅರ್ಜಿ ಕೊಟ್ಟರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ನೀರು ಬಿಡುವಾಗೆ ಪಂಚಾಯತಿಗೆ ಅರ್ಜಿ ಕೊಡ್ತಾ ಇದ್ದೀವಿ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಸರಿಯಾಗಿ. ಯಾವಾಗಿಂದ ಕೊಡ್ತೀರಿ ನೀವು ಅರ್ಜಿ? 1 ತಿಂಗಳಾಯ್ತು. ಒಂದೂವರೆ ತಿಂಗಳಾಯ್ತು. 1.5 ತಿಂಗಳಿಂದ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೌದಾ? ಈಗ ಪಂಚಾಯತಿ ಪಿ ಡಿ ಏನಂದ್ರೆ ನಿಮಗೆ? ಪಂಚಾಯತಿ ಪಿ ಡಿ ಪರಿಶೀಲಿಸ್ತೀನಿ, ನೋಡ್ತೀನಿ ಅಂತ ಹೇಳ್ತಾನೆ ಇದಾರೆ. ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ ಅವರು. ನಮ್ಮ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಕುಡಿಯೋ ನೀರು ಕೊಡ್ಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಏನಕ್ಕೆ, ಗ್ರಾಮ ಪಂಚಾಯತಿ ಏನಕ್ಕೆ? ಈಗ ಪಿ ಡಿ ಬಂದಿಲ್ವಾ? ಬಂದಿದ್ದಾರೆ, ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಒಳಗಡೆ ಇದ್ದಾರೆ ಪಿ ಡಿ. ಅವ್ರನ್ನ ಕರೆಸಿ ಮತ್ತೆ. ಹೋಗಿ ಒಂದಷ್ಟೇ ಇನ್ನು ಹೋಗಕ್ಕೆ ಬರಲ್ಲ ನಿಮ್ಗೆ. ನೋಡಿ, ಅರ್ಜಿ ಕೊಟ್ಟಿರೋ ಪೇಪರು ಪ್ರತಿಯೊಂದು ಇಲ್ಲೇ ಇದೆ. ಮೊದಲೊಂದು ಕೊಟ್ಟಿದ್ದು, ಇದು ಇವತ್ತೊಂದು ಕೊಡ್ತಾ ಇದೀವಿ. ಪಿ ಡಿ ಅವರು ಅರ್ಜಿ ಕೊಟ್ಟರು ಕೂಡ ನೀವು ಏನೇ ಕರೆದ್ರು ಕೂಡ ನಾವು ಬರಲ್ಲ, ನೀವೇನಾದ್ರು ಮಾಡ್ಕೋಗಿ, ಪಂಚಾಯತಿ ಹೊರಗಡೆ ನಿಂತ್ಕೊಂಡು ಏನಾದ್ರು ಮಾಡ್ಕೋಗಿ, ನಾವು ಬರಲ್ಲ, ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಳಗಡೆ ಕೂತಿದ್ದಾರೆ. ನಿಮ್ಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಾ? ಯಾರು ಸ್ಪಂದಿಸ್ತಾ ಇಲ್ಲ. ಅವ್ರ ಹೆಸರೇನಂತೀರಾ? ಸ್ಪಂದಿಸ್ತಾ ಇಲ್ಲ, ನೀರು ಸ್ಪಂದಿಸ್ತಾರೆ. ಪಿ ಡಿ ಹೆಸರೇನಂತೀರಾ? ಮಲ್ಲೇಶ್ ಅವರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಟಗರಪುರ ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಟಗರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ 1.5 ತಿಂಗಳುಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರವಿದ್ದರೂ ಸಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಮಸ್ಯೆ ಬಗೆಹರಿಸಿಲ್ಲ ಎಂದು ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ದೂರಿದ್ದಾರೆ. ಟಗರಪುರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೀರಿನ ಸಮಸ್ಯೆ ಬಗೆಹರಿಸದೆ ಬರೀ ಭರವಸೆ ನೀಡುತ್ತಿದ್ದಾರೆ. ಜನರಿಗೆ ಸ್ಪಂದಿಸದ ಗ್ರಾಮ ಪಂಚಾಯಿತಿ ಬೇಡವೇ ಬೇಡ ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಏನ್ ನಿಮ್ಮ ಹೆಸರು? ಮಹೇಶ್ ಅಂತ. ನಿಮ್ಮ ಹೆಸರೇನು? ಏನಕ್ಕೆ ಬಂದಿರಾ? ನೀರಿಗೋಸ್ಕರ. ಯಾಕೆ ನೀರು ಬರ್ತಿಲ್ವಾ ನಿಮ್ಮೂರಿಗೆ? ಸಮಸ್ಯೆ 1 ತಿಂಗಳಿಂದ ಕುಡಿಯೋ ನೀರು ಪ್ರತಿಯೊಂದು ನೀರು ಬರ್ತಾ ಇಲ್ಲ. ಪ್ರತಿಯೊಂದು ಸಮಸ್ಯೆ ಆಗಿದೆ. ಪಂಚಾಯತಿಗೆ ಅರ್ಜಿ ಕೊಟ್ಟರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ನೀರು ಬಿಡುವಾಗೆ ಪಂಚಾಯತಿಗೆ ಅರ್ಜಿ ಕೊಡ್ತಾ ಇದ್ದೀವಿ, ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಸರಿಯಾಗಿ. ಯಾವಾಗಿಂದ ಕೊಡ್ತೀರಿ ನೀವು ಅರ್ಜಿ? 1 ತಿಂಗಳಾಯ್ತು. ಒಂದೂವರೆ ತಿಂಗಳಾಯ್ತು. 1.5 ತಿಂಗಳಿಂದ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹೌದಾ? ಈಗ ಪಂಚಾಯತಿ ಪಿ ಡಿ ಏನಂದ್ರೆ ನಿಮಗೆ? ಪಂಚಾಯತಿ ಪಿ ಡಿ ಪರಿಶೀಲಿಸ್ತೀನಿ, ನೋಡ್ತೀನಿ ಅಂತ ಹೇಳ್ತಾನೆ ಇದಾರೆ. ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ ಅವರು. ನಮ್ಮ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಕುಡಿಯೋ ನೀರು ಕೊಡ್ಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಏನಕ್ಕೆ, ಗ್ರಾಮ ಪಂಚಾಯತಿ ಏನಕ್ಕೆ? ಈಗ ಪಿ ಡಿ ಬಂದಿಲ್ವಾ? ಬಂದಿದ್ದಾರೆ, ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಒಳಗಡೆ ಇದ್ದಾರೆ ಪಿ ಡಿ. ಅವ್ರನ್ನ ಕರೆಸಿ ಮತ್ತೆ. ಹೋಗಿ ಒಂದಷ್ಟೇ ಇನ್ನು ಹೋಗಕ್ಕೆ ಬರಲ್ಲ ನಿಮ್ಗೆ. ನೋಡಿ, ಅರ್ಜಿ ಕೊಟ್ಟಿರೋ ಪೇಪರು ಪ್ರತಿಯೊಂದು ಇಲ್ಲೇ ಇದೆ. ಮೊದಲೊಂದು ಕೊಟ್ಟಿದ್ದು, ಇದು ಇವತ್ತೊಂದು ಕೊಡ್ತಾ ಇದೀವಿ. ಪಿ ಡಿ ಅವರು ಅರ್ಜಿ ಕೊಟ್ಟರು ಕೂಡ ನೀವು ಏನೇ ಕರೆದ್ರು ಕೂಡ ನಾವು ಬರಲ್ಲ, ನೀವೇನಾದ್ರು ಮಾಡ್ಕೋಗಿ, ಪಂಚಾಯತಿ ಹೊರಗಡೆ ನಿಂತ್ಕೊಂಡು ಏನಾದ್ರು ಮಾಡ್ಕೋಗಿ, ನಾವು ಬರಲ್ಲ, ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಳಗಡೆ ಕೂತಿದ್ದಾರೆ. ನಿಮ್ಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಾ? ಯಾರು ಸ್ಪಂದಿಸ್ತಾ ಇಲ್ಲ. ಅವ್ರ ಹೆಸರೇನಂತೀರಾ? ಸ್ಪಂದಿಸ್ತಾ ಇಲ್ಲ, ನೀರು ಸ್ಪಂದಿಸ್ತಾರೆ. ಪಿ ಡಿ ಹೆಸರೇನಂತೀರಾ?